ಡಿನ್ನರ್ನ ಫನ್ ಆ್ಯಂಡ್ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಅವ್ರನ್ನ ಫ್ಯೂ ಕ್ವೆಶ್ಚನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವೆಶ್ಚನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದೊಂದಾಗಿ ಅವ್ರನ್ನ ಕ್ವೆಶ್ಚನ್ಸ್ ಕೇಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. Who gives us advice even at family get together? It's my dear wife Chandana. ನೀನಲ್ಲ ಇವರಿಬ್ರು. Who you're willing? Oh my God, no. Comments ನಲ್ಲಿ ತುಂಬಾ disrespect ಹಂಗೆ ಅಂತ, but she's being herself. She's being very natural and she's very respectful, you know. Really proud of you and all the best for your future. Please ನನ್ನ ತಂಗಿ ಚಾನೆಲ್ಗೆ ಎಲ್ಲರೂ ಲೈಕ್. Oh hi guys, welcome back to my channel. ಇವಾಗ ನಾನು ಮತ್ತು ರಾಜು ಊಟಕ್ಕೆ ಅಂತ ಬಂದಿದ್ದೀವಿ ಕಸಿನ್ಸ್ ಜೊತೆ. ಬನ್ನಿ, ನಿಮಗೂ ಕೂಡ ನೋಡಿರ್ತೀರ ನೀವು ಆಲ್ರೆಡಿ ಸರ್ಪ್ರೈಸ್ ಬ್ಲಾಗಲ್ಲಿ, ಮತ್ತು ನನ್ನ ದುಬೈ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನ ಎಲ್ಲ ಕಸಿನ್ಸ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಜಾಲಿ ಗುಂಜಿಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ಇನ್ JP ನಗರ್. ನಾನು ಸ್ವಲ್ಪ ಡಿನ್ನರ್ನ ಫನ್ ಆ್ಯಂಡ್ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಅವ್ರನ್ನ ಫ್ಯೂ ಕ್ವೆಶ್ಚನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಫನ್ ಮಾಡೋಣ. ನಿಮಗೂ ಈ ವಿಡಿಯೋ ಎಂಟರ್ಟೈನಿಂಗ್ ಆಗಿರುತ್ತೆ. ಏನಂತೀಯ? ಸೊ ಇಲ್ಲಿದ್ದಾನೆ ಬೇಬಿ. ಹಾಯ್ ಹೇಳು. ಹಾಯ್ ಗಾಯ್ಸ್. ಸೊ ಇವನು ಬಂದು ನಮ್ಮ ಅಕ್ಕನ ಮಗ. ಇಲ್ಲಿ ತುಂಬ ಸೌಂಡ್ ಇದೆ, ಬ್ಯಾಕ್ಗ್ರೌಂಡ್ ಸೌಂಡು. ಸೊ ಎಲ್ಲ ಇಲ್ಲೇ ಕೂತಿದ್ದಾರೆ. ಇಲ್ಲಿ ನೋಡಿ, ಇವಳು ನಮ್ಮ ಮನೆ ಡ್ರಾಮಾ ಕ್ವೀನ್ ಆರಾಧ್ಯ. ನನ್ನ ಬ್ಲಾಗ್ನ ಇವಳು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಲಲ್ಲ, ಇವಳು ನಮ್ಮ ಚಂದು ಅಕ್ಕ. ಸೊ ಇವಳು ಮಾತ್ರ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಇವತ್ತು ಕಾಣಿಸ್ಕೊತಿದ್ದಾಳೆ. ಬೇಬಿ ಅವ್ರ ಅಮ್ಮ ಇವಳು. ಹಲೋ ಗಾಯ್ಸ್, ಸಿರಿ ಬ್ಲಾಗ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸೊ ಎಲ್ಲ ಇದ್ದಾರೆ. ನಮ್ಮ ಅತ್ತೆ ಕಾರ್ತಿ ಮಾಮ ನೋಡಿ, ಅವನೇ ದುಬೈಯಿಂದ ಬಂದಿದ್ದು. ಇವರು ನಮ್ಮ ಭಾವ ಚಂದು ಅಕ್ಕ ಅವ್ರ ಗಂಡ. ಸೊ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಟ್ ತುಂಬ ಸೌಂಡ್ ಇದೆ. ಸೌಂಡ್ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಎಲ್ಲರನ್ನೂ ಲಕ್ಷಣ ತೋರಿಸ್ಬೇಕಾ? ಹಾಂ, ಲಕ್ಷಣ ತೋರಿಸ್ತೀನಿ. ಇವನು ಬಂದು ನಮ್ಮ ಚಂದು ಅಕ್ಕನ ಇನ್ನೊಂದು ಪಾಪು ಲಕ್ಷ ಅಂತ. ಲಕ್ಷ ಬೇಬಿ ಹಾಯ್. ಡಿನ್ನರ್ನ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಮಾಡಿ ಅವ್ರನ್ನ ಕ್ವೆಶ್ಚನ್ಸ್ ಕೇಳ್ತೀನಿ ಅಂತ. ಸೊ ಅದಕ್ಕೆ ಇವಾಗ ನಾನು ಅವ್ರನ್ನ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಿ. ಕ್ವೆಶ್ಚನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದೊಂದಾಗಿ ಅವ್ರನ್ನ ಕ್ವೆಶ್ಚನ್ಸ್ ಕೇಳ್ತೀನಿ. ಮೆಜಾರಿಟಿ ಎಲ್ಲರೂ ಯಾರ ಹೆಸರು ಕೊಡ್ತಾರೋ, ಫಾರ್ ಎಕ್ಸಾಂಪಲ್ ಯಾವ ಥರ ಗೊತ್ತಾ? ಸೊ ಇವಾಗ ಯಾರು 100 ಸೆಲ್ಫೀಸ್ ತಗೋತಾರೆ ಬಿಫೋರ್ ಚೂಸಿಂಗ್ ಒನ್ ಪರ್ಟಿಕ್ಯುಲರ್ ಫೋಟೋ, ಲೈಕ್ 100 ಫೋಟೋ ಯಾರು ಹಾಂ. ಸೊ ಆ ಥರ ಇದು ಎಕ್ಸಾಂಪಲ್ ಕ್ವೆಶ್ಚನ್. ಸೊ ಎಕ್ಸಾಂಪಲ್ ಕ್ವೆಶ್ಚನ್ನೇ ಬನ್ನಿ ಅವ್ರ ಹತ್ರ ನಾವು ಕೇಳೋಣ ಇವಾಗ. ಸೊ ಗಾಯ್ಸ್ listen, so this is the first question. Who takes 100 selfies before choosing one? Raise your hands. I'll answer. ಆರಾಧ್ಯ. Okay, ಆರಾಧ್ಯ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಇದು ಚೆನ್ನಾಗಿರೋದು. It's my dear wife Chandana. So you ಮಾತ್ರ Okay, nice. Second question. Who says that they are full and still eats dessert? ರಾಜು. ಪೂಜಾ. ಕಾರ್ತಿಕ್. ನಾನೇನ್ ತಿನ್ನಲ್ಲ ಅಮ್ಮ. ನಾ
ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ರಾಜು ರಾಜು ಸರಿ ಅಕ್ಕ. ಆರಾಧ್ಯ. ಐ ಥಿಂಕ್ ರಾಜು. ಆರಾಧ್ಯ leading ಅಲ್ಲಿದ್ದಾಳೆ. ನನ್ನ ಪ್ರಕಾರ ನಾನೇ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಆರಾಧ್ಯ ಲೀಡಿಂಗ್ ಅಲ್ಲಿದ್ದಾಳೆ. The third question is, who is the one person who gives us advice even at family get together? ಮೀನಾತೆ ಅಂದ್ರೆ ಇವರಮ್ಮ. ಅವ್ವ ಬಂದು ನಮ್ಮ ಅಜ್ಜಿ. ಅವ್ವನೇ ಕರೆಕ್ಟ್. ಮಮತಾ ದೊಡಮ್ಮ. ಮಮ್ಮಿ ನಮ್ ದೊಡಮ್ಮ. ಮೈ ವೈಫಿ ಕಂದನ. ಎಲ್ಲ ನೀನೆ, ಮಾವಂಗೆಲ್ಲ ನೀನೆ. ಹೌದೌದು. ನಮ್ಮಪ್ಪ ಮಾಯನಗೌಡ್ರು. ಒಬ್ರೇ ಹೇಳ್ಬೇಕು, ಜಾಸ್ತಿ ಯಾರು? ಇಬ್ರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡು. ನಿಮ್ ಗಂಡ. ಅವ್ವ ಬಂದು ನಮ್ಮ ಅಜ್ಜಿ. ಸೊ ಅವರೇ ಜಾಸ್ತಿ ಅಡ್ವೈಸ್ ಕೊಡೋದಂತೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹೂ ಇಸ್ ದ ಫ್ಯಾಮಿಲಿ ಡ್ರಾಮಾ ಕ್ವೀನ್? ಆರಾಧ್ಯ. 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 ಸಿರಿ ಸಿರಿ. ನನ್ನ ಬಿಟ್ರೆ next. ನೀನಲ್ಲ ಇವರಿಬ್ರು. ಪೂಜಪ್ಪ ಚಂದು. ಸಿರಿ. One and only ಸಿರಿ. Very genuine girl. No, not drama queen anymore. ಅದೇ ಸರ್ಕಾರದಮ್ಮ. I think Siri only. ನೋ ಕಮೆಂಟ್ಸ್. ಸೇಫರ್ ಸೈಡ್ ಆಡ್ತಾ ಇದೆಯಾ? ಆರಾಧ್ಯ ಅಂದ್ರು. ಹೂ ಇಸ್ ದ ಮೋಸ್ಟ್ ಲೌಡೆಸ್ಟ್ ಇನ್ ದಿಸ್ ಟೇಬಲ್? ನಾನೇ ಲೌಡೆಸ್ಟ್ ಲೌಡ ಲೌಡ್. ಲೌಡ್ ಅಂತ ಅನ್ಕೊಂಡೆ. ಲೌಡೆಸ್ಟ್ ನಾನಲ್ಲ, ಲೌಡ್. ಯಾರು ಜೋರಾಗಿ ಮಾತಾಡ್ತಾರೆ ಈ ಟೇಬಲ್? ನೀವಲ್ವಾ? ಲೌಡೆಸ್ಟ್. ಪೂಜಾ ಬೇರೆ ಅನ್ಕೊಂಡ. ಅಲ್ಲ, ಲೌಡ್ ಪ್ರೀತಿ. ಈ ಟೇಬಲ್ ಅಲ್ಲಿ ಯಾರಿಗೆ ಲೌಡ್ ಪ್ರೀತಿ? ಜಯಂತಿ ಅಂತ. ನೀನೇ ಸಿರಿ. ನೀವು ಯಾರು? ಕಾರ್ತಿ? ರಿಯಲಿ? ನೋ, ಕಾರ್ತಿ ಇಸ್ ನಾಟ್ ಅಟ್ ಆಲ್. ಮೋಸ ಆವಾಜ್ ಮಾತಾಡೋದೇ ಇಲ್ಲ. He won't even speak. He'll speak like ಕಾರ್ತಿ ಮಾಮ. I think both Karthik and Pooja. ನನ್ನ ಪ್ರಕಾರ ಸಿರಿಯಕ್ಕನೇ ಇಸ್ ದ ಲೌಡೆಸ್ಟ್. ಯಾಕೆ ವೈ ನಾಟ್? Who is most likely to become famous? ಸಿರಿ. ನೀನು? ಫ್ಯಾಮಿಲಿಯಲ್ಲಿ ಹೌದು. ನೋ ಕಮೆಂಟ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಈ ಟೇಬಲ್ ಅಲ್ಲಿ ಇದೆಲ್ಲ ಫನ್ ಕ್ವೆಶ್ಚನ್ಸ್. ಯಾರು ಒಫೆಂಡ್ ಆಗಿ ತಗೊಳಲ್ಲ. ರಾಜು ಅಂತೆ. ರಾಜು ಸೂಪರ್. ನಾನೇ. ನೀವು? ಥ್ಯಾಂಕ್ ಯು. Siri and Raju. ಥ್ಯಾಂಕ್ ಯು. This is Mike, baby. Here. Tell what is your name? Advik. Hi guys, my name is Advik. Advik. What is the most weirdest nickname someone had in the family? ತುಕಾಲಿ. ಸಂದೇಶ್. ಹಾಯ್ ತುಕಾಲಿ. ಸೊ ತುಕಾಲಿ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ, ನಾನು ದುಬೈ ಬ್ಲಾಗ್ ಅಲ್ಲಿ ಒಬ್ರನ್ನ ತುಂಬಾ ರೋಸ್ಟ್ ಮಾಡಿದೀನಿ. ಇಟ್ ಇಸ್ ನನ್ ಅದರ್ ದನ್ ನಮ್ಮ ಸಂದೇಶ್ ಅಣ್ಣ. ಸೊ ಅವ್ರದ್ದೇ ನನ್ನ ಪ್ರಕಾರನೂ ಅದೇ ಅನ್ಸುತ್ತೆ. ತುಕಾಲಿ ಅಂತ ಕರಿತಿದ್ವಿ ನಾವು ಅವ್ರನ್ನ. ಆರಾಧ್ಯನೇ. ತುಂಬಾ ಹೆಸರುಗಳಿದೆ. ಹಕ್ಕಿ ಪೆಕ್ಕಿ, ತುಕಾಲಿ, ಏನೇನೋ ಇದೆ. ಇವಳಿಗಿತ್ತು ತೋರ್ಸಿಲ್ಲ. ನಮ್ಮಪ್ಪ ಇವಳನ್ನ ಕಪ್ಪೆ ಅಂತ ಕರಿತಿದ್ರು. ಸೊ ಇವಳಿಗೂ ಕೂಡ ವಿಯರ್ಡೆಸ್ಟ್ ನಿಕ್ ನೇಮ್ ಅದೇ. ರಾಜು ಕೊದಾರಿ. ನಮ್ ದೊಡ್ಡಪ್ಪ ಕರಿತಿದ್ರು ರಾಜು ಕೊದಾರಿ ಅಂತ. ರಾಜ ಕೊದಾರಿ ಅಂತೀರಾ? ಅದು ವಿಚಿತ್ರನೇ. ಕೊದಾರಿ ಅನ್ನೋದು ವಿಚಿತ್ರನೇ. ದೊಡ್ಡಪ್ಪ ಕರಿತಿತ್ತು. ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ವಾ? ಇವಳನ್ನ ಕಪ್ಪೆ ಅಂತ ಕರಿತಿದ್ರು. ಯಾಮಗಳೆ ಅಂತ ಯಾರು ಕರಿತಿದ್ರು? ಇವಳನ್ನ ನಮ್ಮಪ್ಪ ದಾಂಬಾಳೆ ಅಂತ ಕರಿತಿದ್ರು. ಸೊ ಎಲ್ಲರಿಗೂ ಒಂದೊಂದು ನಿಕ್ ನೇಮ್ ಇತ್ತು. ನಮ್ ದೊಡ್ಡಪ್ಪ ನಮ್ 3 ಜನಕ್ಕೆ ಅಂದ್ಬಿಟ್ಟು ಒಂದು ನಿಕ್ ನೇಮ್ ಇಟ್ಟಿದ್ರು. ಸಿಂಗಾರಿ, ಬಂಗಾರಿ, ಬಯಾರಿ. ನಂಗೆ ವಿಯರ್ಡೆಸ್ಟ್ ನಿಕ್ ನೇಮ್ ಇಕ್ಕಿದ್ದು ಅನ್ಕೋತೀನಿ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ನನ್ನ ಕುಲ್ಮೆಂಡ್ರಿ ಅಂತ ಕರಿತಿದ್ರು.
ಹೊಡಿರಿ ಚಪ್ಪಾಳೆ ಹೊಡಿರಿ. ನಮ್ಮಪ್ಪ ಸ್ವಲ್ಪ ಫ್ಯಾಮಿಲಿಲಿ ನಿಕ್ ನೇಮ್ಸ್ ಕೊಡೋದು ತುಂಬಾ ಜಾಸ್ತಿ. ಹೌದು ಕರೆಕ್ಟ್. ಎಲ್ಲರಿಗೂ ಇವಾಗ ನೆನಪಾಗ್ತಿದೆ. ವಿಯರ್ಡೆಸ್ಟ್ ನಿಕ್ನೇಮ್. ಹೇಳ್ತೀನಿ ಯಾರ್ಯಾರಿಗೆ ಏನೇನು ಇಟ್ಟಿದ್ರು ಅಂತ. ಇವಳಿಗೆ ನಮ್ಮ ಅಪ್ಪ ಅಂತ ಇಟ್ಟಿದ್ರು, ಪೂರ್ಣಂಗೆ ದಾಂಬಳೆ ಅಂತ ಇಟ್ಟಿದ್ರು, ಬೃಂದಂಗೆ ಕಪ್ಪೆ ಅಂತ ಇಟ್ಟಿದ್ರು, ಪೂರ್ತಿ ದೊಡ್ಡಪ್ಪ ರಾಜುಗೆ ಕೊದಾರಿ ಅಂತ ಹೆಸರಿಟ್ಟಿದ್ರು. ಕೊದಾರಿ ಸೌಂಡ್ಸ್ ಗುಡ್. ಹಾ. ಮೇ ಬಿ ಕಪ್ಪೆ. ಯಾರೋ ತುಕಾಲಿ. ಓಕೆ. ಟೇಬಲ್ ಅವರು ಇದು ಲೈಟ್ ಇಟ್ಟಾಗ್ತಿದೆಯಂತೆ. ಸೊ ಒನ್ ಲಾಸ್ಟ್ ಕ್ವೆಶ್ಚನ್. ಅವ್ರು ಯಾರಿಗೋ ಹಿಂಸೆ ಆಗ್ತಿದೆಯಂತೆ ಪಕ್ಕದ ಟೇಬಲ್ ಅಲ್ಲಿರೋರಿಗೆ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಒನ್ ಲಾಸ್ಟ್ ಕ್ವೆಶ್ಚನ್ ಹಾಕಿ ಮುಗಿಸ್ಬಿಡೋಣ. ಇಫ್ ಯು ಹ್ಯಾಡ್ ಬೀನ್ ಸ್ಟಕ್ ಇನ್ ಅ ರೂಮ್ ಫಾರ್ 24 hours with a family member in this particular table, who would it be? Who would it be? You. ಲಕ್ಷ್. ಮಕ್ಕಳೇ ಚಿಕ್ಕ ಚಿಕ್ಕ ಮಕ್ಕಳು. ಒಂದು ಚಿನ್ನಪ್ಪಿ ಲಕ್ಷ. ಓಕೆ. ನನ್ನ ಮಕ್ಳನ್ನ ಬಿಟ್ಟು ಎಲ್ಲಾನು ಚೂಸ್ ಮಾಡ್ತೀನಿ. ಒಬ್ರು ಹೇಳು. ಮೈ ಹಸ್ಬೆಂಡ್. ಮಾತ್ರ ಐ ಟೋಲ್ಡ್ ನನ್ನ ಮಕ್ಳನ್ನ ಇಬ್ರು ಬಿಟ್ಟು ಐ ವಿಲ್ ಚೂಸ್ ಮೈ ಹಸ್ಬೆಂಡ್ ಅಂತ. Yeah, same here. ನೀವು ವೈಫ್ Same here. Cannot stay without her. Oh my god, very cute couple. ಮಾವ. ಕಾರ್ತಿ ಮಾಮನ ಜೊತೆ. ನನ್ನ ಹೆಂಡತಿ ನಿಮ್ಮ ಹೆಂಡತಿ ಬಿಟ್ಟು ನಮ್ಮಮ್ಮ. ಸೂಪರ್. ನೋಡಿ ಅತ್ತೆ 24 hours. ಕಾರ್ತಿಕ್. With the phone. Other than Karthik? Other than Karthik, maybe she. Who? What is it? Tell her name. Purna. Purna. So this is all about. First ನಿಮ್ನ ಹೇಳಿದ್ರು, ನಿಮ್ನ ಬಿಟ್ಟಿ ಅಂತ ಕೇಳಿದ್ರೆ. ನಾನು ಆದ್ಮೇಲೆ ಫೋನ್ ನಾನು ಅಂದ್ರೆ ಫಸ್ಟ್ ಇನ್ನೊಂದು ಸೆಲೆಕ್ಟ್ ಮಾಡಿದೆ, ಆಮೇಲೆ ಅಮ್ಮನ ಸೆಲೆಕ್ಟ್ ಮಾಡಿದೆ. ವೆರಿ ಗುಡ್ ವೆರಿ ಗುಡ್ ಚಾಯ್ಸ್. ನೋ ಬಟ್ ವೈ? ಇದರ್ ಮೀ ಆರ್ ಕಾರ್ತಿಕ್. क्या You or Karthika? नहीं ಎಷ್ಟೊತ್ತು 24 ಗಂಟೆ 24 hours. 24 You hours. can sustain, right? Who you इसके want साथ to आप be रहना with? है. Who you want? Who you're willing to? Oh my God, no. Who I want to be Who with. you want to be with? correct. Okay, first my husband. Okay. Second I go with Akka. ನಿನ್ನ ಅಭಿಪ್ರಾಯ? Yeah, I don't mind joining her. फर्स्ट वॉट आई सेड फर्स्ट इज पूजा. ये बोला सेकंड कौन है? ಇದಮ್ಮ. First is Amma, then Pooja. Really? No, but he told the different thing. ಇಬ್ರು ಸೇಮೇ ನನಗೆ. To Karthi Mama. Second, you know. Adi. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಡು ಕಾರ್ತಿಕ್. ಅಯ್ಯೋ ಅಮ್ಮ ಮಗನ್ ಪ್ರೀತಿ ಲವ್ ಇನ್ ಏರ್. I would be with you. ಕಂಪ್ನಿ ಕೊಟ್ಟಿದ್ದಿದ್ರೆ. ಕಂಪ್ನಿ ಕೊಟ್ಟು ನಾನು ನಿನ್ ಜೊತೆ ಇರ್ತೀನಿ. ಯಾವ್ದಕ್ಕೆ ಅಂತ ಅವ್ನಿಗೆ ಗೊತ್ತು. Tell me now. Me? So you're asking me the same question. I'll ask you. What Okay. will be your answer? So if it is me, I would like to be alone rather than choosing anyone, because Best. you know, being alone is the best thing. You can actually find out your own self. You can do many stuff when you're alone. You can think. Okay, when you're alone, huh? Yeah, but if it is necessary that I will have to be with someone, then I will choose my dad. Dead. Okay. Nice. Thank you. ಕೊನೆಯಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲರ ಕೈಲೂ ಬಾಯ್ ಹೇಳ್ತೀನಿ. ಇವಾಗ ನಮ್ದು ಊಟ ಎಲ್ಲ ಆಯ್ತು. ನಮ್ಮ ಅತ್ತೆ ನನ್ನ ಬ್ಲಾಗಲ್ಲಿ ಏನೋ ಹೇಳ್ತಾರಂತೆ, ಹೇಳಿದ್ದೆ. ಎಲ್ಲರೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಇಸ್ ಗುಡ್ ಗರ್ಲ್. ನಂಗೆ ಇನ್ನು ಮುಂದೆ ಪದಗಳು ಬರ್ತಾ ಇಲ್ಲ ಹೇಳೋದಕ್ಕೆ. ಒಳ್ಳೆ ಹುಡುಗಿ, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಇಷ್ಟವಾಗಿರೋ ಮಗು. ಥ್ಯಾಂಕ್ ಯು ಅತ್ತೆ. ಹಾಯ್ ಎವ್ರಿವನ್. ನಿಮ್ಗೆ ಗೊತ್ತಿರ್ಬೋದು ನಾನು ಸಿರಿಯಾತಿನ್ ಕಸಿನ್ ಸಿಸ್ಟರ್. ಅವ್ರ ಬಗ್ಗೆ ಏನೂ ಹೇಳೋದಿಲ್ಲ. ಶಿ ಇಸ್ ಮೈ ಕಸಿನ್. ಶಿ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಏನು ಹೇಳೋದಿಲ್ಲ ನನಗೆ. ಆಲ್ ದ ಬೆಸ್ಟ್ ಸಿರಿ ಅಕ್ಕ ಅಷ್ಟೇ. ನಿಮಗೆ ಏನು ಇಲ್ವಾ ಹೇಳಕ್ಕೆ? ನನ್ನ ಬಗ್ಗೆ ನಿನಗೆ ಎಲ್ಲ ಗೊತ್ತಿರೋದು. ನಿನ್ನ ಬಗ್ಗೆ ನಂಗೆ ಗೊತ್ತು, ನನ್ನ ಬಗ್ಗೆ ನಿಂಗೆ ಗೊತ್ತು ಅಷ್ಟೇ. ಮಾವ. Hi Siri. So Siri, I know her since 2018. She is very independent. Thank you. And I know she'll be very successful in her future. So when it comes to YouTube video, she's being very natural. So ನಾನು ನೋಡಿದೆ ಕಮೆಂಟ್ಸ್ನಲ್ಲಿ ತುಂಬ ಡಿಸ್ರೆಸ್ಪೆಕ್ಟ್ ಹಂಗೆ ಅಂತ, ಬಟ್ ಶಿ ಈಸ್ ಬೀಯಿಂಗ್ ಹರ್ ಸೆಲ್ಫ್. ಶಿ ಈಸ್ ಬೀಯಿಂಗ್ ವೆರಿ ನ್ಯಾಚುರಲ್ ಆ್ಯಂಡ್ ಶಿ ಈಸ್ ವೆರಿ ರೆಸ್ಪೆಕ್ಟ್ಫುಲ್. ಅವಳಿಗೆ ದೊಡ್ಡವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಬಟ್ ಆನ್ ದ ವಿಡಿಯೋ ಶಿ ಈಸ್ ಬೀಯಿಂಗ್ ವೆರಿ ನ್ಯಾಚುರಲ್ ಆ್ಯಂಡ್ ಶಿ ಈಸ್ ಬೀಯಿಂಗ್ ವೆರಿ ಜೆನ್ಯೂನ್.
So that's what matters in the videos, right? Thank you. Means So a yeah, lot. I wish you all the best, Siri. I know you will go to heights for sure. And yeah, please subscribe. Tumba support ಮಾಡಿ and make her videos grow. And I wish her all the best. Thank you so much, Bava. ಸೊ ಇವತ್ತಿನ ಬಗ್ಗೆ ಹೇಳಬೇಕಂದ್ರೆ ಡೇ ವಾಸ್ ರಿಯಲಿ ಗುಡ್. ಕಸಿನ್ಸ್ ಎಲ್ಲ ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ಹೌದು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಸ್ಪೆಷಲಿ ನಾನು ಸಿರಿನ ಮೀಟ್ ಮಾಡಿ ತುಂಬ ತಿಂಗಳುಗಳೇ ಆಗಿತ್ತು. ಹೌದು. ಸೊ ಎಲ್ಲರನ್ನೂ ಮೀಟ್ ಮಾಡಿ ಖುಷಿ ಆಯಿತು. ಆ್ಯಂಡ್ ಅಬೌಟ್ ಸಿರಿ ಏನು ಅಂತಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅವಳು ನೋಡಿದ್ದೀನಿ. ನಾವಿಬ್ಬರು ಆ್ಯಕ್ಚುಲಿ ಟ್ವಿನ್ ಅಂತ ಹೇಳ್ತಾರೆ. ಹೌದು. ಸಿರಿ ಹುಟ್ಟಿದ ತಕ್ಷಣ ಎಲ್ಲರೂ ಹೇಳಿದ್ದು ಚಂದು ಥರನೇ ಕಾಣಿಸ್ತಾ ಇದ್ದಾಳೆ ಅಂತ. ಹೌದು. ಆ್ಯಂಡ್ ಐ ಆಮ್ ಸೋ ಪ್ರೌಡ್. ಅವಳು ವೀಡಿಯೋಸ್ ನಂಗೆ ನೋಡ್ತಾ ಇದ್ದರೆ ನಂಗೆ ನಂಬೋಕ್ಕಾಗ್ತಾ ಇಲ್ಲ. ಆಕ್ಚುಲಿ ಚಂದ ನಂಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ಲು ವ್ಲಾಗ್ ಮಾಡು ಅಂತ ಅವಳು ಹೇಳಿದ್ಲು ನನಗೆ 1-2 years ಬ್ಯಾಕ್. ಆ್ಯಂಡ್ ಆಲ್ಸೋ ಇವಾಗ ಎಷ್ಟು ಇಂಡಿಪೆಂಡೆಂಟ್ ಆಗಿ ಅವಳ ಕೆಲಸ ಅವಳೇ ಮಾಡ್ಕೋತಾ ಇದ್ದಾಳೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಪ್ಲೀಸ್ ನನ್ನ ತಂಗಿ ಚಾನಲ್ಗೆ ಎಲ್ಲರೂ ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ದಟ್ ವಾಸ್ ವೆರಿ ಸ್ವೀಟ್ ಆಫ್. More subscribers. We want more subscribers. Thank you so much. Means a lot. You enjoyed, no? Yeah, it's a very special day after long time. Especially I spend time with my family. Yeah. And tell something about me. About her. You are very good. All the best for your education. Keep it up. Grow well. Be more beautiful, more sexy, more hot. Thank you. ಓಕೆ ಲೈಕ್ ನಾನು ಸಿರಿ ತುಂಬ ಕಮ್ಮಿ ಟೈಮ್ ಹ್ಯಾವ್ ಸ್ಪೆಂಡ್ ಬಟ್ ಶಿ ಈಸ್ ವೆರಿ ಗುಡ್ ಆ್ಯಂಡ್ ಶಿ ಈಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ. ಶಿ ಸಪೋರ್ಟ್ಸ್ ಇನ್ ಎವ್ರಿಥಿಂಗ್. ತುಂಬ ಖುಷಿ ಆಗ್ತಿದೆ ಅವಳು ಲಂಡನ್ಗೆ ಹೋಗಿರೋದು. ಆ್ಯಂಡ್ ಶಿ ಹ್ಯಾಸ್ ಪ್ರಾಮಿಸ್ ಮೀ ದಟ್ ಶಿ ವಿಲ್ ಸೆಂಡ್ ಮೀ ಚಾಕ್ಲೇಟ್ಸ್. ಸೆಂಡ್ ಮಾಡಿದ್ದಾಳೆ. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಇಟ್ ವಾಸ್ ನೈಸ್ ಮೀಟಿಂಗ್ ಅವರ್ ಫ್ಯಾಮಿಲಿ. ತುಂಬ ದಿವಸ ಆದಮೇಲೆ ಹಿಂಗೆ ಎಲ್ಲ ಒಟ್ಟಿಗೆ ಸೇರಿದ್ವಿ. ಅದು ಸಿರಿ ಲಂಡನಿಂದ ಬಂದಮೇಲೆ ಮತ್ತು ಕಾರ್ತಿಯನ್ನ ದುಬೈಯಿಂದ ಬಂದಮೇಲೆ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ಲವ್ ಯು. ಮಿಸ್ ಯು. Thank you. Love you too. ಏನಿಲ್ಲ, ಚೆನ್ನಾಗಿತ್ತು. ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ವಿ. ಒಂಥರ ಖುಷಿ ಆಯ್ತು. ಅಷ್ಟೇ. ನನ್ನ ಬಗ್ಗೆ ಏನು ಹೇಳ್ತೀಯಾ? ನಿನ್ ಬಗ್ಗೆ ಏನೂ ಇಲ್ಲ ಹೇಳಕ್ಕೆ. ಸೂಪರ್. ನೀನು ಕೊಡು. ಏನಾದ್ರು ಹೇಳ್ತೀಯಾ? ನಂಗೆ ನಾಳೆ ಎಕ್ಸಾಮ್ ಇದೆ, ನಾನು ದಯವಿಟ್ಟು ಮನೆ ಕರ್ಕೊಂಡು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. to Siri London Diaries. So meet you up in my next vlog. Until then, take care. Bye bye.